ಜೈ ಮಹಾಕಾಳಿ, ಅಂಬೆ ಜಗದಾಂಬೆ. ಇಡೀ ಜಗತ್ತಿನ ಮಂತ್ರವಾದಿಗಳಲ್ಲಿ ನಾನೇ ನಾಯಕನಾಗಬೇಕು. ಎಲ್ಲರೂ ನನ್ನ ಮಾತನ್ನು ಕೇಳಬೇಕು. ಸರ್ವರು ನನ್ನ ಅಧೀನದಲ್ಲಿರಬೇಕು. ಯಾರೂ ನನ್ನನ್ನು ಎದುರುಗೊಳ್ಳಬಾರದು. ಎಲ್ಲಕ್ಕಿಂತ ಮಿಗಿಲಾಗಿ ಇಡೀ ಜಗತ್ತೇ ನನ್ನ ಅಂಗೈಯ ರಂಗದ ಮೇಲಿಟ್ಟು ಆಡಿಸಬೇಕು. ಇದೇ ನನ್ನ ಅನಂತ ಕಾಲದ ಅಖಂಡ ದೀರ್ಘ ಸಂಕಲ್ಪ. ಅನುಗ್ರಹಿಸು ಜಗದಂಬ. ಇಷ್ಟೆಲ್ಲ ಸರ್ವಶಕ್ತಿ ಪ್ರಾಪ್ತಿಗಾಗಿ ನಾನು ನಿನಗೆ ಈ ಮಗುವನ್ನು ಬಲಿಕೊಟ್ಟು ಇವಳ ರಕ್ತದಿಂದ ನಿನಗೆ ಅಭಿಷೇಕ ಮಾಡುತ್ತೇನೆ. ಸಂತೋಷ ಪಡು. ರಕ್ತದಾಹದಿಂದ ತಣಿಯಲಿ. ಸಮರ್ಪಿಸಿಕೋ ಶಾಂಭವಿ ಈ ರಕ್ತದೋಕುಳಿಯ ಅಭಿಷೇಕ. ಜೈ ಮಹಾಕಾಳಿ. ಯಾರು 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 ನನ್ನನ್ನು ಆಟಾಡಿಸ್ತಾ ಇರೋದು? ಈ ಮಂತ್ರವಾದಿಗೆ ತಿರುಮಂತ್ರನ. ಧೈರ್ಯ ಇದ್ರೆ ಎದುರಿಗೆ ಬನ್ನಿ. ಯಾರಿದ್ದೀರಾ? ಯಾರು ಬಂದು ಕಾಪಾಡಿರಲ್ಲ? ಯಾರು ಯಾರಿದ್ದೀರ? ಕಾಪಾಡಿ 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 ಕಾಪಾಡಿ. ಹಿರಣ್ಮಯಿ, ನೀನೇನು ಯೋಚನೆ ಮಾಡಂಗಿಲ್ಲ. ಯಾವ ಮಂತ್ರವಾದಿನೂ ನಿನ್ನೇನು ಮಾಡೋದಿಕ್ಕಾಗಲ್ಲ. ಧೈರ್ಯವಾಗಿರು. ನಿನ್ನ ಕಾವಲಿಗೆ ನಾನಿದ್ದೀನಿ. ನೀನು ನನ್ನನ್ನು ಉಳಿಸಿದ್ದಕ್ಕೆ ನಾನು ಹೇಗೆ ಧನ್ಯವಾದ ಹೇಳಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ನಾನು ಋಣಿಯಾಗಿದ್ದೀನಿ. ನೀನು ನನಗೆ ಉಪಕಾರ ಮಾಡಿದ್ಯಾ. ಆದರೆ ನೀನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ನೀನು? ಏನೇ ಈ ಕೇಳ್ತಾ ಇದೆಯಾ? ನಾನು ನಿನಗೆ ಗೊತ್ತಿಲ್ವಾ? ನಾನು ನಿನ್ನ ಗೆಳತಿ ಸೌಗಂಧಿಕ. ಸೌಗಂಧಿಕನ? ಯಾರದು? ನಂಗೆ ಗೊತ್ತಿಲ್ವಲ್ಲ. ಗೊತ್ತಿಲ್ವಾ? ಇಲ್ಲ, ನಂಗೆ ಗೊತ್ತಿಲ್ಲ. ಹೋಗ್ಲಿ, ನಿನ್ನ ಹೆಸರಾದ್ರೂ ಗೊತ್ತಾ? ನನ್ನ ಹೆಸರ? ನನ್ನ ಹೆಸರು ಕಾವೇರಿ ಅಂತ. ಕಾವೇರಿನಾ? ಹೌದು. ನಿಮ್ಮಮ್ಮ ಯಾರು? ಗಿರಿಜಾ ಅಂತ. ಓ, ಹಿರಣ್ಮಯಿಗಳ ನೆನಪೆಲ್ಲ ಯಾವುದೂ ಇಲ್ಲ. ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಎಲ್ಲ ಮರ್ತೋಗಿದ್ದಾಳೆ. ಇವಳು ಹೇಳ್ತಿರೋ ಗಿರಿಜಾ ಅನ್ನೋ ಹೆಂಗಸು ಇವಳಿಗೆ ನೆನಪಿಲ್ಲ ಅನ್ನೋದನ್ನೇ ಬಳಸ್ಕೊಂಡು ಹಿರಣ್ಮಯಿನ ಕಾವೇರಿ ಮಾಡಿಬಿಟ್ಟಿದ್ದಾಳೆ ಅನ್ಸುತ್ತೆ. ಹಿರಣ್ಮಯಿ,
ನೀನು ಕಾವೇರಿ ಅಲ್ಲ, ನಿನ್ನ ಹೆಸರು ಹಿರಣ್ಮಯಿ ಅಂತ. ಹಿರಣ್ಮಯ್ನ? ಇಲ್ಲ ಇಲ್ಲ, ನನ್ನ ಹೆಸರು ಕಾವೇರಿ. ಇಲ್ಲ, ನಿನಗೆ ಹಳೇದೆಲ್ಲ ಮರ್ತೋಗಿದೆ ಅನ್ಸುತ್ತೆ. ನೀನು ಕಾವೇರಿ ಅಲ್ಲ, ನೀನು ಹಿರಣ್ಮಯಿ. ನಿನ್ನ ತಂದೆ ಬಂಗಾರಿ, ನಿನ್ನ ತಾಯಿ ರಶ್ಮಿ, ನಿನ್ನ ಅಜ್ಜಿ ರಾಜಲಕ್ಷ್ಮಿ. ಈಗ ನೆನಪಾಯ್ತಾ? ಇಲ್ಲ, ನಂಗೆ ನೆನಪಾಗ್ತಾ ಇಲ್ಲ. ಹೋಗ್ಲಿ, ನೀನೂರು ಚಕ್ರಪುರಿ ಅದಾದ್ರೂ ನೆನಪಿದ್ಯಾ? ಅಲ್ಲಿಯ ತ್ರಿಪುರ ಸುಂದರಿ ಅಮ್ಮನ್ನ ನೀನು ಮರೆಯಂಗೇ ಇಲ್ಲ. ಅಲ್ಲಿ ನೀನು ಬಾಲಾಂಬಿಕೆ ಆಗಿದ್ದವಳು. ಎಷ್ಟೊಂದು ಜನ ಭಕ್ತರಿಗೆ ನೀನು ಸಹಾಯ ಮಾಡಿದವಳು. ಈಗ ನೆನಪಿಗೆ ಬಂತ? ಇಲ್ಲ, ಇದೆಲ್ಲ ಸುಳ್ಳು. ಇದನ್ನೆಲ್ಲ ನಾನು ನಂಬೋದಿಲ್ಲ. ನಾನು ಹಿರಣ್ಮಯಿ ಅಲ್ಲ, ನಾನು ಕಾವೇರಿ. ನಿನ್ನನ್ನು ಯಾರೋ ಕಾವೇರಿ ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಇಲ್ಲ ಇಲ್ಲ, ನಮ್ಮಮ್ಮಂಗೆ ಏನು ಮಾಡಬೇಡ, ಅವರು ತುಂಬಾ ಒಳ್ಳೆಯವರು. ನೀನು ಇಲ್ಲಿಂದ ಹೊರಟೋಗು, ಹೊರಟೋಗಿಲ್ಲಿಂದ. ಅಮ್ಮ ಬೇಕು ನನಗೆ, ಹೊರಡು. ಕಡೆಗೂ ನೀನು ನನ್ನ ನಂಬಲಿಲ್ವಲ್ಲ ಹಿರಣ್ಮಯಿ. ನನ್ನನ್ನೇ ಹೊರಟೋಗು ಅಂತ ಹೇಳ್ಬಿಟ್ಟೆ. ನೀನು ನನ್ನನ್ನು ಅರ್ಥ ಮಾಡ್ಕೊಂಡ್ಲೇ ಇಲ್ಲ. ಆಯಿತು, ನಾನು ಹೋಗ್ತೀನಿ. ಕಾವೇರಿ, ನಿನ್ಗೇನು ಆಗಿಲ್ಲ ತಾನೇ? ಇಲ್ಲಮ್ಮ, ನನಗೇನು ಆಗಿಲ್ಲ. ಕಂದ, ಆ ಮಂತ್ರವಾದಿ ನಿನ್ಗೇನಾದ್ರೂ ಮಾಡ್ಬಿಡ್ತಾನೇನೋ ಅಂತ ನಾನು ತುಂಬಾನೇ ಹೆದರ್ಬಿಟ್ಟಿದ್ದೆ. ದೇವ್ರ ದಯೆ, ನಿನ್ಗೇನು ಆಗಿಲ್ಲ. ಕಂದ, ನಾವು ಮೊದಲಿನಿಂದ ಹೊರಟು ಬಿಡೋಣ ಬಾ. ದೇಶಿಕ್ರೆ, ದೇಶಿಕ್ರೆ ಇಲ್ಲಿ. ಸೌಗಂಧಿಕಾ, ನೀನಾ? ಏನಮ್ಮ ನೀನು ಕಾಣಿಸ್ಕೊಂಡಿದ್ದು? ಏನು ವಿಷಯ? ನನ್ನ ಮನಸ್ಸಿಗೆ ನೋವಾಗಿದ್ದೆ ದೇಶಿಕ್ರೆ. ನೋವಾ? ಯಾಕಮ್ಮ, ಏನಾಯ್ತು? ಹಿರಣ್ಮಯಿ ಆಪತ್ನಲ್ಲಿ ಇದ್ಲು. ಒಬ್ಬ ಮಂತ್ರವಾದಿ ಅವಳನ್ನ ಬಲಿ ಕೊಡಕ್ಕೆ ಹೊರಟಿದ್ದ. ಅದರಿಂದ ಅವಳನ್ನ ನಾನು ತಪ್ಪಿಸ್ದೆ. ಒಳ್ಳೇದು ಮಗು, ಇದು ಸಂತೋಷದ ವಿಷಯ ಅಲ್ವಾ? ಇದ್ರಲ್ಲಿ ನೋವು ಪಡುವಂಥದ್ದೇನಿದೆ? ದೇಶಿಕ್ರೆ, ಹಿರಣ್ಮಯಿ ನನ್ನನ್ನು ಗುರ್ತಿಡಿಲೇ ಇಲ್ಲ. ನಾನೇ ಸೌಗಂಧಿಕ ಅಂದ್ರೂ ಅವಳಿಗೆ ಗೊತ್ತಾಗ್ಲಿಲ್ಲ. ಅವಳ ತಂದೆ ತಾಯಿ ಅಮ್ಮನವ್ರ ದೇವಸ್ಥಾನ ಏನೇ ಹೇಳಿದ್ರು ಅವಳು ಗುರ್ತಿಡಿಲೇ ಇಲ್ಲ. ಅವಳು ಹಳೆದೆಲ್ಲ ಮರ್ತೋಗಿದ್ದಾಳೆ ದೇಶಿಕ್ರೆ. ಹೌದಾ? ಅವಳಿಗೆ ತಾನು ಯಾರು ಅಂತಾನೆ ಗೊತ್ತಿಲ್ಲ. ನಾನು ಅವಳನ್ನ ಎಷ್ಟೇ ನಂಬ್ಸಕ್ಕೆ ಪ್ರಯತ್ನ ಪಟ್ಟರು ಅವಳು ನನ್ನನ್ನು ನಂಬಲಿಲ್ಲ. ಅವಳು ಸಾಕಿದ ತಾಯಿ ಗಿರಿಜಾ ಹೇಳಿದ್ದೆ ವೇದವಾಕ್ಯ. ಈಗ ಹಿರಣ್ಮಯಿ ತನ್ನನ್ನು ತಾನು ಕಾವೇರಿ ಅಂತ ಹೇಳ್ಕೊತಾ ಇದ್ದಾಳೆ. ಹೌದಾ? ನನಗೆ ತುಂಬ ನೋವಾಯ್ತು ದೇಶಿಕ್ರೆ. ಹಿರಣ್ಮಯಿನ ಕರ್ಕೊಂಡು ಬಂದು ನಿಮ್ಮ ಹತ್ರ ಸೇರಿಸ್ಬೇಕು ಅನ್ನೋ ನನ್ನ ಉದ್ದೇಶ ಆಗಿತ್ತು. ಆದರೆ ಅವಳು ಕೇಳಲೇ ಇಲ್ಲ. ಆ ಗಿರ್ಜಾ ಅನ್ನೋ ಹೆಂಗಸು ಹಿರಣ್ಮಯಿನ ಕರ್ಕೊಂಡು ಹೋಗ್ಬಿಟ್ಲು. ಹಿರಣ್ಮಯಿನೇ ದೂರ ಹೋದ್ಮೇಲೆ ನಾನೇನು ಮಾಡೋಕ್ಕೆ ಸಾಧ್ಯ ದೇಶಿಕ್ರೆ? ಬೇಸರ ಪಟ್ಕೋಬೇಡ ಸೌಗಂಧಿಕ, ನಿನಗೆ ನೋವಾಗಿದ್ದು ಸಹಜ. ಇವತ್ತು ನಿನ್ನನ್ನು ಹಿರಣ್ಮಯಿ ಗುರ್ತಿಡ್ದಿಲ್ಲ ನಿಜ, ಅವಳಿಗೆಲ್ಲ ಮರ್ತು ಹೋಗಿರೋದು ನಿಜ. ಆದರೆ ಒಂದು ವಿಷಯ ಗೊತ್ತಾ ನಿನಗೆ? ಏನ್ ದೇಶಿಕ್ರೆ? ಹಿರಣ್ಮಯಿಗೆ ಅವಳ ನೆನಪುಗಳೆಲ್ಲ ಹಿಂದಿರುಗೋದು ನಿನ್ನಿಂದನೇ ಅಮ್ಮ. ಹೌದಾ?
ಅದೇಗ್ ಸಾಧ್ಯ? ಹೇಳ್ತೀನಿ ಮಗು. ಇನ್ನು ಮುಂದೆ ಆಗ್ಬೇಕಾಗಿರೋದೆಲ್ಲದು ನಿನ್ನಿಂದನೇ. ಅವಳು ಬದುಕಿಗೆ ಬೇಕಾಗಿರೋದು ನೀನೇ ಅವಳನ್ನು ಮುನ್ನಡೆಸ್ಬೇಕು ಕಂದ. ಆಯ್ತು ದೇಶಿಕ್ರೆ, ಹಾಗೇ ಮಾಡ್ತೀನಿ. ಕಾಪಾಡಿ ಮೇಡಮ್, ನೋಡಿ ಮಂತ್ರವಾದಿ ಅಲ್ಲೇ ಇದ್ದಾನೆ. ಕಾಪಾಡಿ. ಯಾರು ಇವನನ್ನ ಕಟ್ ಹಾಕಿರೋದು? ಗೊತ್ತಿಲ್ಲ ಮೇಡಮ್. ಎಲ್ಲಿ ಎಲ್ಲಿ ಆ ಮಗು? ಎಲ್ಲಿದೆ ಅದು? ಗೊತ್ತಿಲ್ಲ. ಹಿರಣ್ಮಯಿ, 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 ಹಿರಣ್ಮಯಿ. ಎಲ್ಲಿ ಆ ಮಗು? ಹೇಳು. ಗೊತ್ತಿಲ್ಲ. ನನ್ನ ಮಗುನ ಬಲಿ ಕೊಟ್ಯಾ? ಹೇಗೆ? ಎಲ್ಲಿದೆ ನನ್ನ ಮಗು? ನಾನು ಆ ಮಗುನ ಬಲಿ ಕೊಡ್ಬೇಕು ಅಂತಾನೆ ಇಲ್ಲಿ ಕರ್ಕೊಂಡು ಬಂದೆ. ಆದ್ರೆ ಏನಾಯ್ತು ಮಗುಗೆ? ಯಾವುದೋ ಒಂದು ಶಕ್ತಿ ಬಂದು ಆ ಮಗುನ ಬಿಡಿಸ್ಕೊಂಡು ನನ್ನನ್ನು ಈ ಮರಕ್ಕೆ ಕಟ್ಟಿ ಹಾಕಿ ಮಗುನ ಕರ್ಕೊಂಡು ಹೋಯ್ತು. ನನಗೆ ಸಿಕ್ಕಾಪಟ್ಟೆ ಹೊಡೆದು ಬಿಡ್ತು ಆ ಶಕ್ತಿ. ಶಕ್ತಿನ? ಹೌದು, ಯಾವುದೋ ಒಂದು ಶಕ್ತಿ ಪುಟ್ಟ ಹುಡುಗಿ, ಆ ಹುಡುಗಿನ ಕರ್ಕೊಂಡು ಹೊರಟೋಯ್ತು. ಹೌದಾ? ಆ ಮಗುಗೇನು ಅಪಾಯ ಆಗಿಲ್ಲ ತಾನೆ? ಇಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ. ಇನ್ಸ್ಪೆಕ್ಟರ್, ಇವರಿಬ್ಬರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ಯಾವುದೋ ಶಕ್ತಿ ಮಗುನ ಕರ್ಕೊಂಡು ಹೋಗಿದೆ ಅಂದ್ರೆ ಇಲ್ಲೇ ಎಲ್ಲೋ ಇರ್ತಾಳೆ. ನಾನು ಕಾಡೆಲ್ಲ ಹುಡ್ಕೊಂಡು ಬರ್ತೀನಿ. ಹಿರಣ್ಮಯಿ, 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 ಹಿರಣ್ಮಯಿ. ಹಿರಣ್ಮಯಿ, ಹಿರಣ್ಮಯಿ, ಕಂದ. ಅವ್ರು ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳಲ್ವಾ? ಹೌದು, ಅವರೇ ನಿರುಪಕ್ಷ ಶಾಸ್ತ್ರಿಗಳು. ಅಯ್ಯಯ್ಯೋ, ಅವ್ರಿಗೇನು ಬಂತು ಕರ್ಮ? ಆ ಕಡ್ಕಿಗೆ ಗುಲಾಮ್ ಕೆಲಸ ಮಾಡ್ತಾ ಇದ್ದಾರಲ್ಲ. ಅಲ್ಲಿ ನೋಡಿ, ಅಲ್ಲಿ ಕಡ್ಕಿ ಜೊತೆ ಗಂಟು ಬೇರೆ ಹಿಡ್ಕೊಂಬತ್ತಾ ಇದ್ದಾರೆ. ಮೆಲ್ಲಗೆ ಮಾತಾಡಿ, ಆ ಕಡ್ಕಿ ಕೇಳ್ಕೊಂಬಿಟ್ರೆ ಅಷ್ಟೇ. ಹೌದೌದು, ಸುಮ್ಮನಿರೋದು ಒಳ್ಳೆಯದು.
ಏನಾಗಿದೆ ನಿಮ್ಗೆಲ್ಲ? ಕೈಗಳೆಲ್ಲ ಸತ್ ಹೋಗಿದಾವ. ನಾನೇ ನಿಮ್ ದೇವರು, ಕೈ ಮುಗಿರಿ. ಊರಿನ ಜನರೆಲ್ಲ ಕೇಳಿಸ್ಕೊಳ್ಳಿ. ಇನ್ ಮುಂದೆ ಕಾಲರುದ್ರ ಸಿದ್ದೇಶ್ವರ ಕಡ್ಕಿಯವರೇ ನಿಮ್ಮ ದೇವರು. ಇನ್ ಮುಂದೆ ನೀವೆಲ್ಲರೂ ಈ ದೇವ್ರು ಏನ್ ಹೇಳ್ತಾರೋ ಅದನ್ನ ಪಾಲನೆ ಮಾಡಬೇಕು. ಇಲ್ಲದಾದ್ರೆ ನೀವು ಕಟ್ಕಿ ದೇವ್ರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಈಗ ಎಲ್ಲರೂ ಹೇಳಿ, ಓಂ ಕಟ್ಕಿ ದೇವಾಯ ನಮಃ. ಓಂ ಕರ್ಕಿ ದೇವಾಯ ನಮಃ. ಓಂ ಕರ್ಕಿ ದೇವಾಯ ನಮಃ. ಓಂ ಕರ್ಕಿ ದೇವಾಯ ನಮಃ. ಓಂ ಕಟ್ಕಿ ದೇವಾಯ ನಮಃ. ಓಂ ಕರ್ಕಿ ದೇವಾಯ ನಮಃ. ಓಂ ಕರ್ಕಿ ದೇವಾಯ ನಮಃ. ಇನ್ ಮುಂದೆ ಈ ಮಂತ್ರನ ತಪ್ಪದೆ ನೀವು ಹೇಳ್ಬೇಕು. ಇನ್ ಮುಂದೆ ಕಟ್ಕಿ ದೇವರಿಗೆ ಹಾಲಿನ ಅಭಿಷೇಕ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಅರ್ಚನೆ ಮಾಡಬೇಕು, ಪುಷ್ಪ ಅಲಂಕಾರ ಮಾಡಬೇಕು, ಮಹಾಪೂಜೆ ನಿರ್ವಹಿಸಬೇಕು. ಇದನ್ನು ತಪ್ಪಿಸಿದವ್ರಿಗೆ ಶಿಕ್ಷೆ ತಪ್ಪಿದಲ್ಲ. ಯಾಕೋ ಅತಿ ಆಯ್ತು. ಈ ಮಂತ್ರವಾದಿಗೆ ಹಾಲಿನ ಅಭಿಷೇಕ ಮಾಡ್ಬೇಕಾ? ಇದು ಸಾಧ್ಯ ಇಲ್ಲ. ಇದು ಅನ್ಯಾಯ. ಇದಕ್ಕೆ ನಾವು ಒಪ್ಪದೇ ಇಲ್ಲ.